ನಮಸ್ಕಾರ ವೀಕ್ಷಕರೇ. ಇಡೀ ಭಾರತವೇ ತಲೆ ತಗ್ಗಿಸುವಂತಹ ಅತ್ಯಂತ ಘನಘೋರ ದೇಶದ್ರೋಹದ ಘಟನೆಗೆ ಬಂಗಾಳ ಸಾಕ್ಷಿಯಾಗಿದೆ. ಬಂಗಾಳದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದ್ದ ಹೊತ್ತಲ್ಲಿ ಪಹಲ್ಗಾಮ್ ಘಟನೆ ನಡೆದಿದ್ರಿಂದ ಆ ವಿಚಾರ ಅಲ್ಲಿಯೇ ತೆರೆಮರೆಗೆ ಸರಿದು ಹೋಯ್ತು. ಸರಿ, ಈಗ ಬಂಗಾಳದ ಪರಿಸ್ಥಿತಿ ಹೇಗಪ್ಪ ಇದೆ ಅಂತ ನೋಡಿದ್ರೆ ಅಲ್ಲಿನ ಎಡಚರರು ಪ್ರೊಟೆಸ್ಟ್ ಆರಂಭಿಸಿದ್ದಾರೆ. ಸರಿ, ಈಗಲಾದ್ರೂ ದೇಶಕ್ಕಾಗಿ ಏನಾದ್ರೂ ಕೇಳ್ಕೊಂಡ್ರ ಅಂತ ನೋಡಿದ್ರೆ ಇಲ್ಲ. ಭಾರತದ ಒಳಗೆ ನಿಂತು ಭಾರತದ ವಿರುದ್ಧವೇ ಕೂಗಾಡ್ತಾ ಪಾಕಿಸ್ತಾನದ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಇದನ್ನ ನೋಡಿರೋ ಭಾರತೀಯರು ದಯವಿಟ್ಟು ಇವರನ್ನ ಮೊದಲು ಸರ್ವನಾಶ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಕರ್ನಾಟಕ ಸೇರಿ ಹಲವೆಡೆ ಪಾಕಿಸ್ತಾನ ಪರ ಘೋಷಣೆಗಳು ಹೆಚ್ಚಾಗ್ತಾ ಇದ್ದು ಭಾರತೀಯರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಮತ್ತೊಂದೆಡೆ ವಿವಾದಾತ್ಮಕ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿಗೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ದೇಶ ಪ್ರೇಮದ ಪಾಠ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಡೀ ವಿಶ್ವದಲ್ಲೇ ಅತ್ಯಂತ ದೇಶದ್ರೋಹಿಗಳನ್ನ ತುಂಬಿಕೊಂಡಿರೋ ದೇಶ ಯಾವುದು ಅಂತ ಕೇಳಿದ್ರೆ ಅನುಮಾನವೇ ಇಲ್ಲದೆ ಭಾರತ ಅಂತ ಹೇಳಿಬಿಡ್ಬೋದೇನೋ. ದೇಶ ಪ್ರೇಮವನ್ನ ತೋರಿಸ್ಬೇಕು ಅಂತ ಹೋದಲ್ಲಿ ಬಂದಲ್ಲಿ ಜೈ ಹಿಂದ್ ಅನ್ನಿ, ಭಾರತ್ ಮಾತಾ ಕಿ ಜೈ ಅನ್ನೋದನ್ನೇ ಹೇಳ್ತಾ ಇರಿ ಅಂತ ಇಲ್ಲಿ ಯಾರಿಗೂ ಒತ್ತಾಯ ಮಾಡಿಲ್ಲ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಕೈ, ಕಾಲು, ಕಣ್ಣು, ಮೂಗು, ಮೂತಿ ಹೇಗೆ ಇದ್ದೇ ಇರುತ್ತೋ ಅದೇ ರೀತಿ ದೇಹದಲ್ಲಿ ದೇಶ ಪ್ರೇಮ ಅನ್ನೋದು ಬೆರೆತುಕೊಂಡಿರ್ಲೇಬೇಕು. ಆದ್ರೆ ಭಾರತದಲ್ಲಿ ಏನಾಗ್ತಾ ಇದೆ, ಕೆಲವರು ರಾಜಕೀಯಕ್ಕೋಸ್ಕರ ದೇಶದ ವಿರುದ್ಧವೇ ಮಾತಾಡ್ತಾರೆ. ಇನ್ನು ಕೆಲವರು ಹಣ ಸಿಗುತ್ತೆ ಅಂತ ದೇಶವನ್ನ ಅಡ ಇಡೋದಕ್ಕೂ ರೆಡಿ ಇರ್ತಾರೆ. ಮತ್ತೆ ಕೆಲವು ಅಸಹ್ಯ ಸಂತತಿಗಳು ತಾವು ಹಾಳಾಗುವುದಲ್ಲದೆ ಇಡೀ ಯುವ ಸಮೂಹವನ್ನ ಹಾಳು ಮಾಡಿಕೊಂಡು ಭಾರತದಲ್ಲೇ ಬಿದ್ದಿವೆ. ಅಂತ ಅಸಹ್ಯಗಳ ಬಗ್ಗೆ ನಾನೀಗ ಹೇಳ್ತಾ ಇರೋದು. ಐ ರಿಪೀಟ್, ಈ ಕೆಟ್ಟ ಘಟನೆಗೆ ಸಾಕ್ಷಿಯಾಗಿದ್ದು ಪಶ್ಚಿಮ ಬಂಗಾಳ. ಕೈಯಲ್ಲಿ ಭಾರತದ ಬಾವುಟ, ತಲೆಯಲ್ಲಿ ಅರ್ಧಂಬರ್ಧ ಕೂದಲು, ರಸ್ತೆ ತುಂಬಾ ಹಾದಿ ಬೀದಿ ರಂಪಾಟ. ಯಾರೋ ಅನ್ಯಾಯ ಆದವರಿಗೆ ನ್ಯಾಯಕ್ಕಾಗಿ ಇವರು ಹೋರಾಡ್ತಾ ಇದ್ದಾರಾ ಅಥವಾ ಅನ್ಯಾಯ ಆಗಬಾರದು ಅಂತ ಹೋರಾಡ್ತಾ ಇದ್ದಾರಾ ಅಂತೆಲ್ಲ ಆಲೋಚಿಸೋದಕ್ಕೆ ಹೋಗ್ಬೇಡಿ. ಈ ಅಸಹ್ಯಗಳು ಹೋರಾಡ್ತಾ ಇರೋದು ಪಾಕಿಸ್ತಾನದ ಪರ. ಅಂದಹಾಗೆ ಈ ಅನಿಷ್ಟಗಳ ಗುಂಪಲ್ಲಿ ಯಾವುದೋ ಒಂದು ಧರ್ಮ ಇಲ್ಲ. ಇಲ್ಲಿ ಹುಡುಕಾಡಿದ್ರೆ ಹಿಂದೂ ವಿರೋಧಿ ಹಿಂದೂಗಳದ್ದೇ ಮೇಲುಗೈ ಇರುತ್ತೆ. ಇವತ್ತು ಕದನ ವಿರಾಮ ಮಾಡಿದ್ದಕ್ಕೆ ನೀವೆಲ್ಲ ಮೋದಿಯನ್ನ ಹೀಯಾಳಿಸ್ತಾ ಇದ್ದೀರಾ, ಬೈತಾ ಇದ್ದೀರಾ, ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಅಂತಲೂ ಹೇಳ್ತಾ ಇದ್ದೀರಾ. ಆದ್ರೆ ಈ ಅಸಹ್ಯಗಳು ಪಾಕಿಸ್ತಾನಕ್ಕೆ ನೀರು ತಪ್ಪಿಸಿದ್ದು ಸರಿಯಲ್ಲ, ಈ ಕೂಡಲೇ ನೀರನ್ನ ಬಿಡಬೇಕು, ಇಂಡಸ್ಟ್ರಿಟಿ ಸಸ್ಪೆಂಡ್ ಮಾಡಿರೋದನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೊಳ್ಬೇಕು ಅಂತ ಕೂಗಾಡ್ತಾ ಇವೆ. ಈ ವಿಡಿಯೋ ನೋಡಿ ಮೊದಲಿಗೆ ಇವರೆಲ್ಲ ಯಾರ ಹೆತ್ತ ಮಕ್ಕಳು ಅನ್ನಿಸ್ತು. ಆದ್ರೆ ಈಗ ಅನ್ನಿಸ್ತಾ ಇರೋದು ಯಾಕಾದ್ರೂ ಇಂಥವರನ್ನ ಹೆರ್ತಾರೋ ಅಂತ. ಇಂಥ 100 ಸಂತಾನಗಳು ಭಾರತದಲ್ಲಿ ಹುಟ್ಟೋ ಬದಲು ಒಬ್ಬ ದೇಶ ಪ್ರೇಮಿ ಜನಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಈ ಹೋರಾಟವನ್ನ ಅರೇಂಜ್ ಮಾಡಿದ್ದು ಬಂಗಾಳದ ಎಡ ಪಕ್ಷಗಳಂತೆ. ಅದಕ್ಕೆ ಯಾರ್ದೆಲ್ಲ ಸಪೋರ್ಟ್ ಇರುತ್ತೆ ಅನ್ನೋದನ್ನ ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಯಾವ ಭಾರತೀಯನಿಗೆ ಕೋಪ ಬರಲ್ಲ ಹೇಳಿ? ಪಾಕಿಸ್ತಾನಕ್ಕೆ ನೀರು ಬಿಟ್ಟಿಲ್ಲ ಅಂತ ಇಷ್ಟೊಂದು ಆಕ್ರೋಶದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಪ್ಷನ್ನೇ ಇಲ್ವಾ? ತಮ್ಮನ್ನ ತಾವೇ ಬುದ್ಧಿವಂತ ಅಂತ ಹೇಳ್ಕೊಳ್ಳೋ ಈ ಅಸಹ್ಯಗಳಿಗೆ ಮಾನವೀಯತೆ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇದ್ದಿದ್ರೆ ಮೊನ್ನೆ ಪಹಲ್ಗಾಮ್ ಘಟನೆಯಲ್ಲಿ ಅಮಾಯಕ ಭಾರತೀಯರು ಹತ್ಯೆಗೊಳಗಾದಾಗ ಈ ಅಸಹ್ಯಗಳು ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ. ಗಂಡನನ್ನ ಕಳ್ಕೊಂಡು ಗೋಳೋ ಅಂತ ಅತ್ತ ನಮ್ಮ ಮಣ್ಣಿನ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಾಗ ಈ ಅಸಹ್ಯಗಳಿಗೆ ಆಕ್ರೋಶ ಬರಲಿಲ್ಲ. ಪದೇ ಪದೇ ನಮ್ಮ ದೇಶದ ಮೇಲೆ ದಾಳಿ ಆದಾಗ ಇಂಥ ಅಸಹ್ಯಗಳು ಇಂದು ದೇಶದ ಒಳಗೆ ನೆಮ್ಮದಿಯಾಗಿ ಇರೋದಕ್ಕೆ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಹೋರಾಡ್ತಾ ಇರೋ ಸೈನಿಕರು ಬಲಿಯಾದಾಗ ಈ ಅಸಹ್ಯಗಳಿಗೆ ರೋಷ ಉಕ್ಕಲಿಲ್ಲ. ಆದ್ರೆ ಉಗ್ರ ಪೋಷಕ ರಾಷ್ಟ್ರಕ್ಕೆ ನೀರು ನಿಲ್ಲಿಸಿರೋದಕ್ಕೆ ಮಾತ್ರ ಇವರಿಗೆ ಮೈಯೆಲ್ಲ ಉರಿತಾ ಇದೆ. ಇಂಥವರನ್ನೆಲ್ಲ ಏನ್ ಮಾಡ್ಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ಈ ವಿಡಿಯೋ ನೋಡಿ ಬಹುತೇಕರು ಹೇಳ್ತಾ ಇರೋದು ದಯವಿಟ್ಟು ಇವರನ್ನೆಲ್ಲ ಗುಂಡಿಕ್ಕಿ ಕೊಂದು ಬಿಡಿ ಅಂತ. ಯಾಕಂದ್ರೆ ಇವರಿಂದ ದೇಶಕ್ಕೂ ಲಾಭ ಇಲ್ಲ, ಇವರ ಕುಟುಂಬಕ್ಕೂ ಲಾಭ ಇಲ್ಲ. ಈ ಹೋರಾಟದಲ್ಲಿ ಇರೋ ಯಾರೊಬ್ಬರು ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ, ಅಥವಾ ಯಾವ ಜವಾಬ್ದಾರಿಯುತ ಕೆಲಸವೂ ಇವಕ್ಕೆ ಇರೋದಿಲ್ಲ. ಯಾರೋ ಕೊಟ್ಟ ಫಂಡಿಂಗ್ ನಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಹಣೆಗೆ ದೊಡ್ಡ ಬೊಟ್ಟು ಇಟ್ಕೊಂಡು ಜನರಿಗೆ ಇರಿಟೇಟ್ ಮಾಡ್ಕೊಂಡು ಓಡಾಡ್ಕೊಂಡಿವೆ. ಇಂಥ ಅಸಹ್ಯಗಳ ಸಹವಾಸವನ್ನ ಮಾಡಿ ದಾರಿ ತಪ್ಪಿರೋ ಯುವ ಸಮೂಹವನ್ನೇ ನೀವೀಗ ಈ ವಿಡಿಯೋದಲ್ಲಿ ನೋಡಿದ್ದು. ಅಂದಹಾಗೆ ಕಮೆಂಟ್ ನಲ್ಲಿ ಜನರು ಆಕ್ರೋಶ ಹೊರಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಇವರನ್ನೆಲ್ಲ ಗುಂಡಿಟ್ಟು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದೆಲ್ಲವೂ ಕಾನೂನು ವಿರೋಧಿ ಕೆಲಸ ಆಗುತ್ತೆ. ಮತ್ತೆ ಇಂಥವರನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೇಳಿದ್ರೆ ಮೊದಲು ನಿಮ್ಮ ಮನೆ ಮಕ್ಕಳು ಇಂಥ ದಾರಿ ಹಿಡಿಯದಂತೆ ನೋಡ್ಕೊಳ್ಳಿ ಅನ್ನೋದನ್ನ ಹೇಳ್ಬೋದು.
ಮನೆಯಲ್ಲಿ ಧಾರ್ಮಿಕತೆ ಸಂಸ್ಕಾರವನ್ನ ಎಷ್ಟರ ಮಟ್ಟಿಗೆ ಹೇಳ್ಕೊಡ್ತಿರೋ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬರು ದೇಶ ಪ್ರೇಮವನ್ನ ಹೇಳದೇ ಇದ್ರೆ ಇಂಥ ಸಂತಾನಗಳಿಂದ ದೇಶ ಹಾಳಾಗೋದು 100% ನಿಜ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯರು ಹೇಳ್ತಾ ಇದ್ದಾರೆ. ಯಾವ ಆಂಗಲ್ ನಲ್ಲಿ ನೋಡಿದ್ರು ಇವರನ್ನ ದೇಶ ದ್ರೋಹಿಗಳು ಅಂತ ನಿಖರವಾಗಿ ಹೇಳ್ಬೋದು. ಹೌದು, ಇವರೆಲ್ಲ ದೇಶ ದ್ರೋಹಿಗಳೇ. ಈ ಆಂತರಿಕ ದೇಶದ್ರೋಹಿಗಳನ್ನ ಸದೆ ಬಡಿಯದೇ ಇದ್ರೆ ಭಾರತ ಯಾವ ಆಪರೇಷನ್ ಮಾಡಿದ್ರೂ ಅಪಾಯ ತಪ್ಪಿದಲ್ಲ ಅನ್ನೋದು ವಾಸ್ತವ. ಕೇವಲ ಬಂಗಾಳ ಮಾತ್ರವಲ್ಲದೆ ದೇಶಾದ್ಯಂತ ತುಂಬಿಕೊಂಡಿರೋ ಇವರನ್ನ ಹುಡುಕಿ ಸೈಲೆಂಟ್ ಮಾಡಿ ಅನ್ನೋದು ಒರಿಜಿನಲ್ ಭಾರತೀಯರ ಆಗ್ರಹ. ಇನ್ನೊಂದೆಡೆ ಸದಾ ಒಂದಲ್ಲ ಒಂದು ಆಂಟಿ ಇಂಡಿಯನ್, ಆಂಟಿ ಬಿಜೆಪಿ ಹಾಗೂ ಆಂಟಿ ಮೋದಿ ಹೇಳಿಕೆ ಕೊಟ್ಟು ಸದ್ದು ಮಾಡೋ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಕೂಡ ಇಂಥದ್ದೇ ಒಂದು ಸಿಲ್ಲಿ ಪ್ರಶ್ನೆಯನ್ನ ಕೇಳೋದಕ್ಕೆ ಹೋಗಿ ಓಮರ್ ಅಬ್ದುಲ್ಲಾರಿಂದ ಪಾಠ ಕಲಿತಿದ್ದಾರೆ. ಕದನ ವಿರಾಮ ಹಾಗೂ ಪಾಕಿಸ್ತಾನ ಸಂಬಂಧ ಭಾರತ ತೆಗೆದುಕೊಂಡಿರೋ ಪ್ರಸ್ತುತ ನಿರ್ಧಾರಗಳ ಕುರಿತಂತೆ ತಮ್ಮ ಚಾನೆಲ್ನಲ್ಲಿ ಕಾರ್ಯಕ್ರಮ ಮಾಡುವಾಗ ಅತಿಥಿಯಾಗಿ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾರನ್ನ ಕೂರಿಸಿರ್ತಾರೆ. ಈ ವೇಳೆ ರಾಜದೀಪ್ ಮೋದಿ ಹೇಳ್ತಾ ಇದ್ದಾರೆ, ನಾವು ಕೇವಲ ಉಗ್ರರನ್ನ ನಾಶ ಮಾಡೋದಿಲ್ಲ, ಉಗ್ರರಿಗೆ ಬೆಂಬಲ ಕೊಡುವವರನ್ನು ಹುಡುಕಿ ಹೊಡಿತೀವಿ ಅಂತ. ಅಲ್ಲದೆ ಈ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಗಳಿಗೆಲ್ಲ ನಾವು ಹೆದರೋದಿಲ್ಲ, ಪಾಕಿಸ್ತಾನದ ಟೆರರ್ ಬೇಸ್ ಹಾಗೂ ಏರ್ ಬೇಸ್ಗೆ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸೋ ಓಮರ್ ಅಬ್ದುಲ್ಲಾ, ಪ್ರತಿಯೊಬ್ಬ ಭಾರತೀಯರು ಇದಕ್ಕೆ ಸಪೋರ್ಟ್ ಮಾಡ್ಲೇಬೇಕಲ್ವಾ ಅಂತ ಹೇಳ್ತಾರೆ. ಅದೆಂತ ಸ್ಟುಪಿಡ್ ಪ್ರಶ್ನೆಯನ್ನ ರಾಜದೀಪ್ ಕೇಳಿದ್ದು ಅನ್ನೋದು ಮೊದಲನೇ ವಿಚಾರ. ಆದ್ರೆ ಈ ರೀತಿ ದೇಶದ ಪರವಾದ ನಿರ್ಧಾರವನ್ನ ಓಮರ್ ಅಬ್ದುಲ್ಲಾಗೆ ಕೇಳಿದ್ರೆ ಅವರಿಂದ ಬೇರೆ ರೀತಿ ಉತ್ತರ ಬರ್ಬೋದೇನೋ ಅನ್ನೋ ನಿರೀಕ್ಷೆ ಇಟ್ಕೊಂಡು ಕೇಳಿದ್ರು ಅನ್ಸುತ್ತೆ. ಆದ್ರೆ ರಾಜದೀಪ್ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಿವೆ. ಈ ಬಗ್ಗೆ ವಿವರಣೆ ನೀಡ್ತಾ ಹೋಗೋ ಓಮರ್ ಅಬ್ದುಲ್ಲಾ, ಭಾರತದಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಈ ನಿರ್ಧಾರಗಳೇ ಸರಿ. ಇದನ್ನೇ ತಾನೇ ಪ್ರಧಾನಿ ಮೋದಿ ಮೊದಲಿಂದಲೂ ಮಾಡ್ಕೊಂಡು ಬಂದಿರೋದು. ಉರಿ ಅಟ್ಯಾಕ್ ಆದಾಗ, ಪುಲ್ವಾಮಾ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಗಳ ಮೂಲಕ ಖಡಕ್ ಉತ್ತರವನ್ನ ಕೊಟ್ಟಿದ್ರು. ಈಗ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಮೋದಿ ಮಾತಲ್ಲಿ ಉತ್ತರ ಕೊಡೋದನ್ನ ಬಿಟ್ಟು ಆಕ್ಷನ್ ಮೂಲಕ ಉತ್ತರ ಕೊಡೋದಕ್ಕೆ ಶುರು ಮಾಡಿ ಹಲವು ವರ್ಷಗಳೇ ಕಳೆದಿವೆ. ಆದ್ರಿಂದ ಇದಕ್ಕೆ ಪ್ರತಿಯೊಬ್ಬ ಭಾರತೀಯರು ಬೆಂಬಲ ಕೊಡ್ಲೇಬೇಕು ಅನ್ನೋದನ್ನ ಹೇಳಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ರಾಜದೀಪ್ಗೆ ಮುಖಭಂಗವನ್ನ ತರಿಸ್ತಾ ಇದೆ. ಇನ್ನು ಈ ವೈರಿ ರಾಷ್ಟ್ರದ ಪರ ಘೋಷಣೆ ಹಾಕೋದು, ಪೋಸ್ಟ್ ಹಾಕೋ ದೇಶದ್ರೋಹದ ಕೆಲಸಗಳು ಭಾರತದ ವಿವಿಧ ಕಡೆಗಳಲ್ಲಿ ವರದಿ ಆಗ್ತಾನೆ ಇದೆ. ಕರ್ನಾಟಕದ ಬೆಂಗಳೂರಲ್ಲೂ ಒಬ್ಬ ಯುವಕ ಈ ದೇಶದ್ರೋಹದ ಕೆಲಸ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಛತ್ತೀಸ್ಗಢ ಮೂಲದ 26 ವರ್ಷದ ಶುಭಾಂಶು ಶುಕ್ಲಾ ದೇಶದ್ರೋಹದ ಕೆಲಸ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ವೈಟ್ ಫೀಲ್ಡ್ ನಲ್ಲಿ ತಂಗಿದ್ದ ಈತ ಆಪರೇಷನ್ ಸಿಂಧೂರ್ ಬಗ್ಗೆ ಎಲ್ಲರೂ ಸಂಭ್ರಮಿಸ್ತಾ ಇದ್ದ ಹೊತ್ತಲ್ಲಿ ಬಾಲ್ಕನಿಯಲ್ಲಿ ನಿಂತು ಪಾಕ್ ಪರ ಘೋಷಣೆ ಹಾಕಿದ್ದ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಉಗ್ರರೇ ಬಂದಿದ್ದಾರೇನೋ ಅಂತ ಭಯ ಪಟ್ಟಿದ್ರು. ಆದ್ರೆ ಈತನ ಎದುರುಗಡೆ ಪಿಜಿಯಲ್ಲಿದ್ದ ಇನ್ನೊಬ್ಬ ಯುವಕ ಇದನ್ನ ವಿಡಿಯೋ ಮಾಡಿ ಪೊಲೀಸರಿಗೆ ಕೊಟ್ಟಿದ್ರಿಂದ ಈ ದೇಶದ್ರೋಹಿ ಸಿಕ್ಕಿ ಬಿದ್ದಿದ್ದಾನೆ. ಈತನ ಜೊತೆಗೆ ಇನ್ನೂ ಕೆಲವರು ಇದ್ದು ಅವರ ಬಗ್ಗೆ ವಿಚಾರಣೆ ಮುಂದುವರಿತಾ ಇದೆ. ದುರಂತ ಏನಂದ್ರೆ, ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗೋದು, ಪಾಕ್ ಪರ ಸಹಾನುಭೂತಿಯ ಸಂದೇಶಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡ್ತಾ ಇರೋ ಪ್ರಕರಣಗಳು ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇರೋದು ಗೊತ್ತಾಗ್ತಾ ಇದೆ. ಕೆಲವೇ ದಿನಗಳ ಹಿಂದಷ್ಟೇ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಪಾಕಿಸ್ತಾನದ ಪರ ಸಂದೇಶಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸಿರುವುದು ಬೆಳಕಿಗೆ ಬಂದಿತ್ತು. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದಿದ್ರು. ಈಗ ನೋಡಿದ್ರೆ ಈತ, ಹಾಗೆ ಇನ್ನೊಬ್ಬ ಯಾರೋ ಪ್ರಧಾನಿ ನಿವಾಸಕ್ಕೆ ಬಾಂಬ್ ಹಾಕ್ತೀನಿ ಅಂತ ಹೇಳಿ ಸಿಕ್ಕಿ ಬಿದ್ದಿದ್ದಾನೆ. ಒಟ್ನಲ್ಲಿ ಇಂಥವರಿಗೆಲ್ಲ ಸಲುಗೆ ಕೊಟ್ಟು ದೇಶ ಹಾಳಾಗ್ತಾ ಇರೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂತಾಗ್ತಾ ಇದೆ. ಬೇರಿನಿಂದಲೇ ಈ ಕ್ರಿಮಿಗಳನ್ನ ನಾಶ ಮಾಡದೇ ಇದ್ರೆ ಭಾರತಕ್ಕೆ ಅಪಾಯ ತಪ್ಪಿದಲ್ಲ ಅನ್ನೋದು ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.